ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲ ಪಿಂಚಣಿದಾರರಿಗೆ ನಮ್ಮ ರಾಜ್ಯ ಸರ್ಕಾರದ ಕಡೆಯಿಂದ ಬೆಳಗ್ಗೆ ಒಂದು ಭರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳಬಹುದು. ಹೌದು, ಡಬಲ್ ಪಿಂಚಣಿ ಹಣ ಜಮಾ ಆಗಿದೆ. ಕೊನೆಗೂ ಕೂಡ ರಾಜ್ಯ ಸರ್ಕಾರದ ಕಡೆಯಿಂದ ಪಿಂಚಣಿ ಹಣವನ್ನು ಬಿಡುಗಡೆ ಮಾಡಿದ್ದಾರೆ. ಮೊದಲನೇದಾಗಿ ಯಾವ ಯಾವ ಜಿಲ್ಲೆಗಳಿಗೆ ಪಿಂಚಣಿ ಹಣ ಬಂದಿದೆ. ಸುಮಾರು ಜನಕ್ಕೆ ವಿಡಿಯೋ ನೋಡ್ತಾ ಇರ್ತೀರಾ, ಬಟ್ ಪಿಂಚಣಿ ಬಂದಿರೋದಿಲ್ಲ. ಇವರೇನಪ್ಪ ಸುಮ್ಮನೆ ಮಾಹಿತಿ ಕೊಡ್ತಿದ್ದಾರೇನೋ ಅಂತ ನಿಮ್ಗೆ ಅನ್ಸ್ಬಹುದು. ವಿತ್ ಇನ್ಫಾರ್ಮೇಷನ್, ವಿತ್ ಸ್ಕ್ರೀನ್ ಶಾಟ್, ವಿತ್ ಪ್ರೂಫ್ ನಾನು ನಿಮಗೆ ಇನ್ಫಾರ್ಮೇಷನ್ನ ತಿಳಿಸ್ಕೊಡ್ತೀನಿ. ವಿಡಿಯೋನ ಕಂಪ್ಲೀಟ್ ನೋಡಿ, ಆಮೇಲೆ ಕಮೆಂಟ್ ಮಾಡಿ, ಓಕೆನಾ. ಈಗ ಸೆಪ್ಟೆಂಬರ್ ತಿಂಗಳು ಪಿಂಚಣಿ ಅಮೌಂಟು 100% ಜಮಾ ಆಗಿದೆ. ಅದರಲ್ಲೂ ಆಯ್ದ ಕೆಲವರಿಗೆ ಮಾತ್ರ ಹಣ ಹೋಗಿದೆ. ಯಾರ್ಯಾರಿಗೆ ಹಣ ಹೋಗಿದೆ, ಬಾಕಿ ಉಳಿದವರಿಗೆ ಯಾವಾಗ ಬರುತ್ತೆ, ಜೊತೆಗೆ ಯಾವ ಪಿಂಚಣಿ ಹಣ ಬಂದಿದೆ ಅನ್ನೋದನ್ನ ಕೂಡ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ, ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ. ಹಾಗೆ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿದ್ದು ಇಲ್ಲಿವರೆಗೂ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗೆ ಸಪೋರ್ಟ್ ಮಾಡಿ. ಇನ್ನು ಆಗಸ್ಟ್ ತಿಂಗಳು ಪಿಂಚಣಿ ಹಣ ಹೋದ ತಿಂಗಳೇ ನಮಗೆ 8ನೇ ತಾರೀಕು ಜಮಾ ಆಗಿತ್ತು. ಬಟ್ ಸುಮಾರು ಲಕ್ಷ ಜನಕ್ಕೆ ಇನ್ನೂ ಕೂಡ ಪಿಂಚಣಿ ಹಣ ಹೋಗಿಲ್ಲ. ಆಗಸ್ಟ್ ತಿಂಗಳದೇ ಪಿಂಚಣಿ ಹೋಗಿಲ್ಲ, ಇನ್ನು ಆಗಸ್ಟ್ ತಿಂಗಳದೇ ಬಂದಿಲ್ಲ, ಆಗಲೇ ಸೆಪ್ಟೆಂಬರ್ ಬಂದ್ಬಿಡ್ತಾ ಅಂತ ಸುಮಾರು ಜನ ಕೇಳಬಹುದು. ಹೌದು, ಸೆಪ್ಟೆಂಬರ್ ತಿಂಗಳು ಪಿಂಚಣಿ ಹಣ ಕೂಡ ಜಮೆ ಆಗಿದೆ. ನಿನ್ನೆಯಿಂದನೇ ಸೆಪ್ಟೆಂಬರ್ ತಿಂಗಳು ಹಣ ಹಾಕೋದಕ್ಕೆ ಜಮಾ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಮತ್ತೆ ಡಬಲ್ ಪಿಂಚಣಿ ಕೂಡ ಈ ತಿಂಗಳಲ್ಲಿ ಅಂದರೆ ನಿನ್ನೆಯಿಂದ ಡಬಲ್ ಪಿಂಚಣಿ ಕೂಡ ಜಮೆ ಆಗೋದಕ್ಕೆ ಸ್ಟಾರ್ಟ್ ಆಗಿದೆ. ಫಸ್ಟ್ ನಿಮಗೆ ಡಬಲ್ ಪಿಂಚಣಿ ಯಾರಿಗೆ ಪಿಂಚಣಿ ಹಣ ಜಾಸ್ತಿ ಆಗಿದೆ ಅನ್ನೋದು ನಿಮಗೆ ಒಂದು ಡೌಟ್ ಇದ್ದೇ ಇರುತ್ತೆ. ಜೊತೆಗೆ ಎಲ್ಲ ಯೂಟ್ಯೂಬ್ಗಳಲ್ಲೂ ಇದ್ರ ಬಗ್ಗೆ ವಿಡಿಯೋ ಹಾಕ್ತಾನೆ ಇರ್ತಾರೆ. ಪಿಂಚಣಿ ಹಣ ಏರಿಕೆ, ಪಿಂಚಣಿ ಹಣ ಹೆಚ್ಚಳ, ಮತ್ತು ಈ ತಿಂಗಳು 2200 ರೂಪಾಯಿ ಪಿಂಚಣಿ ಹಣ ಬಂದಿದೆ ಅಂತ. ಅದ್ರ ಬಗ್ಗೆ ಕೂಡ ನಾನು ನಿಮಗೆ ಕ್ಲಾರಿಟಿನ ಕೊಟ್ಬಿಡ್ತೀನಿ. ಪಿಂಚಣಿ ಹಣ ಯಾವುದೇ ಪಿಂಚಣಿ ಆಗಿರಬಹುದು, ವೃದ್ಧಾಪ್ಯ ವೇತನ ಆಗಿರ್ಬೋದು, ಸಂಧ್ಯಾ ಸುರಕ್ಷೆ ಯೋಜನೆ ಆಗಿರಬಹುದು, ಅಥವಾ ಮನಸ್ವಿನಿ ಯೋಜನೆ ಆಗಿರಬಹುದು, ವಿಧವಾ ಪಿಂಚಣಿ ಏನು ಬರ್ತಿದೆ ಅದು, ಅಂಗವಿಕಲರ ಪಿಂಚಣಿ, ಯಾವುದೂ ಕೂಡ 1 ರೂಪಾಯಿ ಕೂಡ ಹೆಚ್ಚಿಗೆನ ಮಾಡಿಲ್ಲ. ಸೊ ಯಾರಿಗೂ ಪಿಂಚಣಿ ಹಣ ಜಾಸ್ತಿ ಬಂದಿಲ್ಲ. ಇನ್ನೊಂದು 2-3 ದಿನ ಆದಮೇಲೆ ನಿಮ್ಗೆ ಮತ್ತೆ ಪಿಂಚಣಿ ಬಂತು ಅಂದರೆ ಆವಾಗಲೂ ಕೂಡ ನಿಮಗೆ ಜಾಸ್ತಿ ಅಮೌಂಟು ಬರೋದಿಲ್ಲ. ಪ್ರತಿ ತಿಂಗಳು ನಿಮಗೆ ಎಷ್ಟು ರೂಪೀಸ್ ಬರ್ತಾ ಇತ್ತು, 600 ರೂಪಾಯಿ ಇತ್ತು ಅಂದರೆ 600 ರೂಪಾಯಿ ಅಷ್ಟೇ, 1200 ರೂಪಾಯಿ ಇತ್ತು ಅಂದರೆ 1200 ರೂಪಾಯಿ ಅಷ್ಟೇ, ಅದಕ್ಕಿಂತ 1 ರೂಪಾಯಿ ಹೆಚ್ಚಿಗೆ ಏನು ಬರೋದಿಲ್ಲ. ಯೂಟ್ಯೂಬ್ಗಳಲ್ಲಿ ಅವರು ವ್ಯೂಸ್ಗೋಸ್ಕರ, ಸಬ್ಸ್ಕ್ರೈಬರ್ಸ್ಗೋಸ್ಕರ ಜನ ನಮ್ಮ ವಿಡಿಯೋ ನೋಡಲಿ ಅಂದ್ಬಿಟ್ಟು ಹಾಕ್ತಾರೆ. ಅದನ್ನೆಲ್ಲ ನಂಬೋದಕ್ಕೆ ಹೋಗಬೇಡಿ. ಯಾಕಂದರೆ ಪಿಂಚಣಿ ಹಣವನ್ನು ಒಂದೇ 1 ರೂಪೀಸ್ ಕೂಡ ಹೆಚ್ಚಿಗೆ ಮಾಡಿಲ್ಲ. ಅವರು ಡೈಲಿ ವಿಡಿಯೋ ಹಾಕ್ತಾರೆ, ಡೈಲಿ ಪಿಂಚಣಿ ಹಣ ಏರಿಕೆ ಏರಿಕೆ ಏರಿಕೆ, ಪಿಂಚಣಿ ಹಣ ಹೆಚ್ಚಳ ಹೆಚ್ಚಳ, ಡಬಲ್ ಪಿಂಚಣಿ ಬಂತು, ಗುಡ್ ನ್ಯೂಸ್, ಬೆಳ್ಳಂಬೆಳಗ್ಗೆ ಗುಡ್ ನ್ಯೂಸ್, ಇದೇ ರೀತಿಯಾಗಿ ಹಾಕ್ತಾರೆ ಜನ ನೋಡಲಿ ಅಂತ. ವಿಡಿಯೋದಲ್ಲೂ ಕೂಡ ಅವ್ರು ಹಾಗೆ ಹೇಳ್ತಾರೆ, ಪಿಂಚಣಿ ಹಣ ಹೆಚ್ಚಿಗೆ ಮಾಡಿದ್ದಾರೆ, ಜಾಸ್ತಿ ಬಂದಿದೆ, ಇದೇ ತಿಂಗಳಿಂದ ಬರುತ್ತೆ, ಮುಂದಿನ ತಿಂಗಳಿಂದ ಬರುತ್ತೆ ಅಂತ. ಆ ರೀತಿಯಾಗಿ ಸುಮಾರು ತಿಂಗಳುಗಳು ಕಳೆದ್ರೂ ಕೂಡ ಇನ್ನೂ ಪಿಂಚಣಿ ಹಣವನ್ನು ಜಾಸ್ತಿ ಮಾಡಿಲ್ಲ. ಆದರೆ ಅವ್ರು ಹೇಳೋದು ಕೂಡ ನಿಂತಿಲ್ಲ. ಮೊದಲನೇದಾಗಿ ಪಿಂಚಣಿ ಹಣವನ್ನು ಹೆಚ್ಚಿಗೆ ಮಾಡಿಲ್ಲ. ಡಬಲ್ ಪಿಂಚಣಿ ಯಾರು ಕೊಡ್ತಾರಮ್ಮ, ನೀನು ಹೇಳ್ಬಿಟ್ಟಲ್ಲ ಇವಾಗಲೇ ಅಂತ ನೀವು ಕೇಳಬಹುದು. ಹೌದು, 100% ಡಬಲ್ ಪಿಂಚಣಿ ಯಾರಿಗೆ ಬರುತ್ತೆ ಅಂದರೆ, ಆಗಸ್ಟ್ ತಿಂಗಳದು ಪಿಂಚಣಿ ಅಮೌಂಟ್ ಯಾರಿಗೆ ಬಂದಿಲ್ಲ ಅಂಥವರಿಗೆ ಸೆಪ್ಟೆಂಬರು ಪ್ಲಸ್ ಆಗಸ್ಟ್ 2 ಸೇರಿ ಒಟ್ಟಿಗೆ 2 ತಿಂಗಳು ಪೆನ್ಷನು ಡಬಲ್ ಪೆನ್ಷನ್ ಬರುತ್ತೆ. ನಿಮಗೆ 1500 ರೂಪಾಯಿ ಬಂದಿದೆ ಅಂದರೆ ಪ್ಲಸ್ 1200 ರೂಪಾಯಿ 2400 ರೂಪಾಯಿ ಬರುತ್ತೆ. 600 ರೂಪಾಯಿ ಪ್ಲಸ್ 600 1500 ರೂಪಾಯಿ 2 ತಿಂಗಳದು ಒಟ್ಟಿಗೆ ನಿಮಗೆ ಜಮೆ ಆಗುತ್ತೆ. ಯಾಕಂದರೆ ಆಗಸ್ಟ್ ತಿಂಗಳದು ಸುಮಾರು ಲಕ್ಷ ಜನಕ್ಕೆ ಪಿಂಚಣಿ ಹಣವನ್ನು ನಮ್ಮ ರಾಜ್ಯ ಸರ್ಕಾರ ಇನ್ನೂ ಕೂಡ ಬಿಡುಗಡೆ ಮಾಡಿಲ್ಲ. ಅರ್ಧ ಜನಕ್ಕೆ ಬಿಡುಗಡೆ ಮಾಡಿದೆ, ಇನ್ನು ಅರ್ಧ ಜನದ್ದು ಹಾಗೆ ಪೆಂಡಿಂಗ್ ಉಳಿಸ್ಕೊಂಡಿದೆ. ಯಾರ್ಯಾರ್ದು ಪೆಂಡಿಂಗ್ ಇದೆಯೋ ಅಂಥವ್ರೆಲ್ರಿಗೂ ಕೂಡ ಡಬಲ್ ಪಿಂಚಣಿಯನ್ನು ಹಾಕ್ತಾರೆ. ಅದು ಬಂದಿರುವಂತಹ ಲೇಟೆಸ್ಟ್ ಮಾಹಿತಿ ಆಗಿದೆ. ಹಾಗೆ ಈಗ ಪೆನ್ಷನ್ ಹಣ ಬಂದ್ಬಿಟ್ಟಿದೆ ಅಂತ ನೀನು ಜಸ್ಟ್ ಬಾಯಿನ ಮಾತಲ್ಲಿ ಹೇಳ್ತಿದ್ಯಲ್ಲ, ಏನಿದೆ ನಿನ್ನ ಹತ್ರ ಪ್ರೂಫ್ ಅಂತ ಕೂಡ ನೀವು ಕೇಳಬಹುದು. ಸೊ ಅದಕ್ಕೆ ನನ್ನ ಹತ್ರ ಸಿಕ್ಕಿರುವಂತಹ ಪ್ರೂಫ್ಗಳು ಇದಾವೆ, ಅದನ್ನ ಕೂಡ ಹಾಕ್ತೀನಿ. ಇಬ್ರು ಕಮೆಂಟ್ ಮಾಡಿದ್ದಾರೆ, ಪೆನ್ಷನ್ ಅಮೌಂಟ್ ಬಂದಿದೆ ವಿಜಯಪುರ 800 ರೂಪಾಯಿ ಅಮೌಂಟ್ ನಮಗೆ ರಿಸೀವ್ ಆಗಿದೆ ಅಂತ ಕಮೆಂಟ್ನ ಮಾಡಿದ್ದಾರೆ. ಹೌದು, ವಿಜಯಪುರ ಡಿಸ್ಟಿಕ್ ಅಲ್ಲಿ ಸುಮಾರು ಜನ ನಮಗೆ ಪೆನ್ಷನ್ ಅಮೌಂಟು ಸೆಪ್ಟೆಂಬರ್ ತಿಂಗಳದು ಬಂದಿದೆ ಅನ್ನೋದನ್ನ ಕಮೆಂಟಲ್ಲಿ ತಿಳಿಸಿದ್ದಾರೆ. ಹಂಬಲ್ ರಿಕ್ವೆಸ್ಟ್ ಏನಪ್ಪಾ ಅಂದರೆ, ನಿಮ್ಗೆ ಯಾರಿಗಾದ್ರೂ ಪಿಂಚಣಿ ಹಣ ಬಂದಿತ್ತು ಅಂದರೆ ದಯವಿಟ್ಟು ನೀವು ಕೂಡ ಅದನ್ನು ಕಮೆಂಟಲ್ಲಿ ತಿಳಿಸಿ ನಮಗೆ ಹಣ ರಿಸೀವ್ ಆಗಿದೆ ಅಂತ. ಇನ್ ಕೇಸ್ ಬಂದಿಲ್ಲ ಅಂದರೆ ಅದನ್ನು ಕೂಡ ನೀವು ಕಮೆಂಟಲ್ಲಿ ತಿಳಿಸಿ ನಮಗೆ ಇನ್ನೂ ರಿಸೀವ್ ಆಗಿಲ್ಲ ಅಂತ. ಅದೇ ರೀತಿಯಾಗಿ ಇದೇ ವಿಜಯಪುರದಲ್ಲಿ ಅಂದರೆ ವಿಜಯಪುರದಲ್ಲೇ ಮತ್ತೊಬ್ಬರು ನಮಗೆ 1200 ರೂಪಾಯಿ ಅಮೌಂಟು ಜಮೆ ಆಗಿದೆ ಪಿಂಚಣಿ ಹಣ ಅಂತ ಕಮೆಂಟ್ನ ಮಾಡಿದ್ದಾರೆ. ಆ ಕಮೆಂಟ್ನ ಕೂಡ ನಾನು ಸ್ಕ್ರೀನ್ಶಾಟ್ ತೆಗೆದು ಹಾಕ್ತೀನಿ. ನನ್ನ ರಿಕ್ವೆಸ್ಟ್ ಏನಪ್ಪ ಅಂದರೆ, ಯಾರು ಕೂಡ ಬ್ಯಾಡ್ ಕಮೆಂಟ್ಗಳನ್ನ ಮಾಡೋಕ್ಕೆ ಹೋಗಬೇಡಿ. ಅಮೌಂಟ್ ಬಂದಿದ್ರೆ ಬಂದಿದೆ ಅಂತ ಕಮೆಂಟ್ ಮಾಡಿ, ಬಂದಿಲ್ಲ ಅಂದರೆ ಬಂದಿಲ್ಲ ಅಂತ ಕಮೆಂಟ್ ಮಾಡಿ. ನಾನು ವಿತೌಟ್ ಪ್ರೂಫ್ ಏನು ಮಾಹಿತಿಯನ್ನು ತಿಳಿಸ್ಕೊಡ್ತಿಲ್ಲ, ವಿತ್ ಪ್ರೂಫು ಅಮೌಂಟ್ ಬಂದಿರೋ ಸ್ಕ್ರೀನ್ಶಾಟ್ ಸಮೇತ ನಿಮಗೆ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೀನಿ. ನೀವು ಕಮೆಂಟ್ ಮಾಡೋದ್ರಿಂದನೇ ನಮಗೆ ಒಂದು ಇನ್ಫಾರ್ಮೇಷನ್ ಸಿಗೋದು. ರೆಗ್ಯುಲರ್ ಆಗಿ ನೀವು ಕಮೆಂಟ್ ಮಾಡ್ತೀರಾ ಅಂದ್ಕೊಳ್ಳಿ, ನಿಜವಾಗ್ಲೂ ಪ್ರಾಪರ್ ಇನ್ಫಾರ್ಮೇಷನ್ನು ಪಕ್ಕ ಇನ್ಫಾರ್ಮೇಷನ್ನೇ ಸಿಗುತ್ತೆ. ಕೆಲವರು ಹೇಳ್ತಾರೆ ಸುಮ್ಮನೆ ಫೇಕ್ ಇನ್ಫಾರ್ಮೇಷನ್ ಅಂತ. ನನ್ನ ಚಾನಲಲ್ಲಿ ನಿಮ್ಗೆ ಯಾವುದೇ ರೀತಿಯ ಫೇಕ್ ಇನ್ಫಾರ್ಮೇಷನ್ ಸಿಗೋದಿಲ್ಲ, 100% ಜೆನ್ಯೂನ್ ಇನ್ಫಾರ್ಮೇಷನ್ನೇ ಸಿಗುತ್ತೆ. ನಾನು ಅದನ್ನು ವಿತ್ ಪ್ರೂಫ್ ಇನ್ಫಾರ್ಮೇಷನ್ನೇ ತಿಳಿಸ್ಕೊಡ್ತೀನಿ. ನನ್ನ ಪ್ರೀವಿಯಸ್ ವಿಡಿಯೋಗಳನ್ನ ಕೂಡ ನೋಡಿದ್ರು ನೀವು, ಅದರಲ್ಲಿ ಎಲ್ಲ ಕೂಡ ಜೆನ್ಯೂನು ವಿತ್ ಇನ್ಫಾರ್ಮೇಷನ್ ಇರೋವಂಥದ್ದೇ ನಾನು ಹಾಕಿರ್ತೀನಿ. ಈಗ ಗೊತ್ತಿರೋ ಮಾಹಿತಿ ಪ್ರಕಾರ ಒಂದು 2-3 ಜಿಲ್ಲೆಯವರು ನಮಗೆ ಹಣ ರಿಸೀವ್ ಆಗಿದೆ ಅಂತ ಹೇಳಿದ್ದಾರೆ.
ಹಾಗೆ ಇನ್ನು ಬೆಂಗಳೂರು ಕಡೆ ಆಗಿರಬಹುದು, ರಾಮನಗರ ಆಗಿರಬಹುದು, ಹುಬ್ಳಿ, ಧಾರವಾಡ, ಗದಗ, ಚಿಕ್ಕಮಗಳೂರು, ಮಂಗಳೂರು ಈ ಸೈಡ್ ಯಾರಿಗೂ ಕೂಡ ಅಮೌಂಟ್ ಬಂದಿಲ್ಲ. ಅದನ್ನು ಹೊರತುಪಡಿಸಿ ವಿಜಯಪುರ ಮತ್ತು ವಿಜಯನಗರ ಡಿಸ್ಟ್ರಿಕ್ ಅವ್ರು ಮಾತ್ರ ನಮಗೆ ಪಿಂಚಣಿ ಹಣ ಸೆಪ್ಟೆಂಬರ್ ತಿಂಗಳದು ರಿಸೀವ್ ಆಗಿದೆ ಅಂತ ಹೇಳಿದ್ದಾರೆ. ಮುಂದೆ ಏನಾದ್ರು ಸ್ಕ್ರೀನ್‌ಶಾಟ್ ಬಂತು ಅಂದರೆ ವಿತ್ ಪ್ರೂಫ್ ನಾನು ನಿಮಗೆ ಅದನ್ನು ಕೂಡ ಹಾಕ್ಬಿಟ್ಟು ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಸದ್ಯಕ್ಕೆ ಸಿಕ್ಕಿರುವಂತಹ ಇನ್ಫಾರ್ಮೇಷನ್ ಇಷ್ಟೇ ಆಗಿತ್ತು. ಸೆಪ್ಟೆಂಬರ್ ತಿಂಗಳು ಪಿಂಚಣಿ ಅಮೌಂಟು 100% ಜಮಾ ಆಗಿದೆ. ಹಾಗೆ ಆಗಸ್ಟ್ ತಿಂಗಳದು ಪ್ಲಸ್ ಸೆಪ್ಟೆಂಬರ್ದು ಸೇರಿ ಯಾರಿಗೆ ಬಂದಿಲ್ವೋ ಅಂಥವರಿಗೆ ಈ ತಿಂಗಳು 100% ಡಬಲ್ ಪಿಂಚಣಿ ಹಣ ಕೂಡ ಬರುತ್ತೆ. ಪಿಂಚಣಿ ಹಣವನ್ನು ಏರಿಕೆ ಮಾಡಿಲ್ಲ. ಒಟ್ಟು 3 ಇನ್ಫಾರ್ಮೇಷನ್ಗಳನ್ನ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಮತ್ತೊಂದು ಏನಪ್ಪ ಅಂದರೆ ನಿಮ್ಗೇನಾದರೂ ಹಣ ರಿಸೀವ್ ಆಗಿತ್ತು ಅಂದರೆ ಅದನ್ನು ಕೂಡ ಕಮೆಂಟಲ್ಲಿ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇದೇ ರೀತಿ ವಿಡಿಯೋ ನೋಡ್ತಾ ಇರಿ, ಹಾಗೆ ಚಾನಲ್ಗೆ ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು.